ಚೇತನ್ ಬಣೇರಿಕರ್, ಆಮೇಲೆ ನಮ್ಮ ಇಲ್ಲೇ ಹಿರಿಯ ವಕೀಲರಾದಾರ ಶ್ರೀ GM ದೇಸಾಯಿ ಎರಡು ಕೂಡ ಇಲ್ಲೇ ಬಂದಾಗ ಖಾನಾಪುರ ಪೊಲೀಸ್ ಅಥವಾ ಅವರ ಮೇಲೆ ಯಾವ ಪ್ರೆಷರ್ ಇದೆ ಗೊತ್ತಿಲ್ಲ, ಒಂದು ಆರೋಪಿಗೆ ಭೇಟಾಗಲಿಕ್ಕೆ ಸುಪ್ರೀಂ ಕೋರ್ಟ್ ಸಾಕಷ್ಟು ಕೇಸಸ್ದಾಗ ರೂಲಿಂಗ್ ಕೊಟ್ಟಾರ. ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಈ ಕೇಸ್ ಇರಲಿ ಅಥವಾ ಜೋಗಿಂದರ್ ಸಿಂಗ್ ಕೇಸ್ ಇರಲಿ, ಯಾವುದೇ ಒಂದು ಆರೋಪಿ ಇದ್ರೆ ಅವ್ರಿಗೆ ಕಾನೂನು ಸಹಾಯತ ಸಿಗಬೇಕು. ಅದ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ದಾಗ ಇದು ನಮ್ಮ ಘಟನೆ ಒಳಗೆ ಬರೆದಿದ್ದು ಒಂದು ಇದೈತಿ, ಅದು ಫ್ರೀ ಅಂದ್ರೆ ಅವ್ರಿಗೆ ಕನ್ಸಲ್ಟ್ ಮಾಡುವ ಅಧಿಕಾರ ಇದೆ ಒಂದು ಆರೋಪಿಗೆ. ಆ ಅಧಿಕಾರನೂ ಇಲ್ಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಭೇಟಾಗಲಿಕ್ಕೆ ನಮಗೆ ಕೊಡ್ತಾ ಇಲ್ಲ. ಇದು ಗ್ರೇವೆಸ್ಟ್ ವಯಲೇಷನ್ ಆಫ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಗಿವನ್ ಇನ್ ನಂಬರ್ ಆಫ್ ಕೇಸಸ್. ಅದೇ ರೀತಿ ನಮ್ಮ ಕರ್ನಾಟಕ ಹೈಕೋರ್ಟ್ನು ಸಾಕಷ್ಟು ಕೇಸಸ್ದಾಗ ಆಲ್ರೆಡಿ ಎಲ್ಲ ಗೈಡ್ಲೈನ್ಸ್ ಕೊಟ್ಟಾರ. ಒಂದು ಆರೋಪಿಗೆ ಪೊಲೀಸ್ ಅರೆಸ್ಟ್ ಮಾಡಿದ್ರೆ ಅವ್ರ ಕನ್ಸರ್ನ್ ಅಡ್ವೊಕೇಟ್ಗೆ ಅವ್ರಿಗೆ ಇನ್ಫಾರ್ಮ್ ಮಾಡಲಿಕ್ಕೆ ಒಂದು ಅವಕಾಶ ಕೊಡಬೇಕು. ಅದೇ ರೀತಿ ಅಡ್ವೊಕೇಟ್ಗೆ ಒಂದು ಸಲ ಇನ್ಫಾರ್ಮ್ ಮಾಡಿದ ನಂತರ ಅವ್ರಿಗೆ ಭೇಟಾಗಲಿಕ್ಕೆ ಅವಕಾಶ ಕೊಡಬೇಕು ಅಂತ. ಅದು ಸಾಮಾನ್ಯ ಇದರಲ್ಲಿ ಕಾಮನ್ ಸಿಚುವೇಶನ್ ಇರಲಿ, ಯಾವುದೇ ಒಂದು ಗ್ರೇವ್ ಸಿಚುವೇಶನ್ ಇರಲಿ, ಅಡ್ವೊಕೇಟ್ಗೆ ಭೇಟಾಗಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ಅದನ್ನು ಇಲ್ಲೇ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಡ್ತಾ ಇಲ್ಲ. ನಾವು ಪೊಲೀಸರಿಗೆ ಹೇಳಿದ್ದೇವೆ, ನೀವು ಯಾವ ಸರ್ಕಾರ ಪರವಾಗಿ ಕೆಲಸ ಮಾಡೋಕೆ ಇಲ್ಲೇ ಇಲ್ಲ, ನೀವು ಇಂಪಾರ್ಷಲಿ ಇಲ್ಲೇ ಕೆಲಸ ಮಾಡಬೇಕು, ಆಮೇಲೆ ನೀವು ನಮಗೆ ಒಳಗೆ ಬಿಡಬೇಕು ಅಂತ ಹೇಳಿದ್ರೂ ಕೂಡ ಈಗ ಅರ್ಧ ತಾಸಾಗಿದೆ ನಮಗೆ ಅವರು ಒಳಗೆ ಇಲ್ಲೇ ಬಿಡ್ತಾ ಇಲ್ಲ. ದಿಸ್ ಈಸ್ ನಥಿಂಗ್ ಬಟ್ ವಯಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಆಫ್ ಅಕ್ಯೂಸ್ಡ್. ಇದು ಒಂದು ಮೂಲಭೂತ ಸ್ವಾತಂತ್ರ್ಯದ ಒಂದು ಇದೆ. ಆಮೇಲೆ ಅದು ಒಂದು ಕರ್ಟೇಲ್ ಮಾಡ್ತಾ ಇದ್ದಾರೆ ಪೊಲೀಸ್. ನಾನು ಕರ್ನಾಟಕ ರಾಜ್ಯದ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಇರಲಿ, ಆಮೇಲೆ ಹೈಯರ್ ಆಫೀಸರ್ಗೆ ಈ ನಿಮ್ಮ ಪ್ರೆಸ್ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ, ನೀವು ಇದು ಎಲ್ಲ ಎಮರ್ಜೆನ್ಸಿ ಟೈಪ್ ಸಿಚುವೇಶನ್ ಇಲ್ಲಿ ಕ್ರಿಯೇಟ್ ಮಾಡೋಕ್ಕೆ ಹೋಗಬೇಡ್ರಿ. ಲಾ ಶುಡ್ ಪ್ರಿವೇಲ್. Every person has got a right to meet his when police arrest him or police take him to the police station, he has got a right to consult his advocate. ಇದು ಒಂದು IGP ಅವರು ಇದು ಒಂದು ಕ್ರಮ ತಗೋಬೇಕು ಅಂತ ಖಾನಾಪುರ ಪೊಲೀಸ್ ಅಥವಾ ಕನ್ಸರ್ನ್ ಪೊಲೀಸ್ ಮೇಲೆ ಅಂತ ನಾನು ಈಗ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈಗ ಪೊಲೀಸರು ನಮಗೆ ಒಳಗೆ ಬಿಡಲಿಲ್ಲ ಅಂದ್ರೆ ಅವ್ರ ವಿರುದ್ಧ ನಾವು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅಥವಾ ಇದು ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ನಾವು ಅವ್ರ ಮೇಲೆ ಕ್ರಮ ತಗೋಬಹುದು. ಈ ಪ್ರಕಾರ ಪರಿಸ್ಥಿತಿ ಇಲ್ಲೇ ಅವರು ಮಾಡ್ಯಾರಂತ ಇಲ್ಲೇ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮುಂದಿನ ಒಂದು ಅದು ಭೇಟಿ ಕೊಡಾಕ ನಾನು ಇಲ್ಲ, ಅದ ಕೋರ್ಟ್ ಮಾಡಿದ್ರೂ ಭೇಟಿ ಕೊಡಾಕ ನೀವು ನಮಗೆ ಅವಕಾಶ ಕೊಡ್ರಿ ಅಂತ ಹೇಳಿದ್ರೆ ಅಲ್ಲೇ ಒಳಗೆ ಬಹಳಷ್ಟು ಮಂದಿ ಅದಾರ, ಆಮೇಲೆ ನೀವು ಅವರು ನೋಡ್ತಾರ ಅಂತ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲೇ ಆಫೀಸರ್ಸ್ ಹೇಳ್ತಾ ಇದ್ದಾರೆ. ಅದು ತಪ್ಪು. ಒಳಗೆ ಯಾವುದೇ ಅಡ್ವೊಕೇಟ್ ಇಲ್ಲ. ಅವ್ರ ಲೀಗಲ್ ನಾಲೆಜ್ ಇದೆ ಅಥವಾ ಇಲ್ಲ ಅದು ನಮಗೆ ಗೊತ್ತಿಲ್ಲ. ಆದರೆ ಅವರು ಸಿಟಿ ರವಿ ಪರವಾಗಿ ನಮಗೆ ಹೇಳಿದ ನಂತರ ನಾವು ಇಲ್ಲೇ ಬಂದಾಗ ಅವರು ಒಳಗೆ ಬಿಡ್ತಾ ಇಲ್ಲ. ಇಟ್ ಈಸ್ ಅ ಗ್ರೇವೆಸ್ಟ್ ವಯಲೇಷನ್ ಆಫ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್. ಆಮೇಲೆ ಹೈಯರ್ ಆಫೀಸರ್ ಶುಡ್ ಇನಿಷಿಯೇಟ್ ನೆಸೆಸರಿ ಇನ್ಕ್ವೈರಿ ಇನ್ ದಿಸ್ ಮ್ಯಾಟರ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಚೇತನ್ ಬಣೇರಿಕರ್, ಆಮೇಲೆ ನಮ್ಮ ಇಲ್ಲೇ ಹಿರಿಯ ವಕೀಲರಾದಾರ ಶ್ರೀ GM ದೇಸಾಯಿ ಎರಡು ಕೂಡ ಇಲ್ಲೇ ಬಂದಾಗ ಖಾನಾಪುರ ಪೊಲೀಸ್ ಅಥವಾ ಅವರ ಮೇಲೆ ಯಾವ ಪ್ರೆಷರ್ ಇದೆ ಗೊತ್ತಿಲ್ಲ, ಒಂದು ಆರೋಪಿಗೆ ಭೇಟಾಗಲಿಕ್ಕೆ ಸುಪ್ರೀಂ ಕೋರ್ಟ್ ಸಾಕಷ್ಟು ಕೇಸಸ್ದಾಗ ರೂಲಿಂಗ್ ಕೊಟ್ಟಾರ. ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಈ ಕೇಸ್ ಇರಲಿ ಅಥವಾ ಜೋಗಿಂದರ್ ಸಿಂಗ್ ಕೇಸ್ ಇರಲಿ, ಯಾವುದೇ ಒಂದು ಆರೋಪಿ ಇದ್ರೆ ಅವ್ರಿಗೆ ಕಾನೂನು ಸಹಾಯತ ಸಿಗಬೇಕು. ಅದ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ದಾಗ ಇದು ನಮ್ಮ ಘಟನೆ ಒಳಗೆ ಬರೆದಿದ್ದು ಒಂದು ಇದೈತಿ, ಅದು ಫ್ರೀ ಅಂದ್ರೆ ಅವ್ರಿಗೆ ಕನ್ಸಲ್ಟ್ ಮಾಡುವ ಅಧಿಕಾರ ಇದೆ ಒಂದು ಆರೋಪಿಗೆ. ಆ ಅಧಿಕಾರನೂ ಇಲ್ಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಭೇಟಾಗಲಿಕ್ಕೆ ನಮಗೆ ಕೊಡ್ತಾ ಇಲ್ಲ. ಇದು ಗ್ರೇವೆಸ್ಟ್ ವಯಲೇಷನ್ ಆಫ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಗಿವನ್ ಇನ್ ನಂಬರ್ ಆಫ್ ಕೇಸಸ್. ಅದೇ ರೀತಿ ನಮ್ಮ ಕರ್ನಾಟಕ ಹೈಕೋರ್ಟ್ನು ಸಾಕಷ್ಟು ಕೇಸಸ್ದಾಗ ಆಲ್ರೆಡಿ ಎಲ್ಲ ಗೈಡ್ಲೈನ್ಸ್ ಕೊಟ್ಟಾರ. ಒಂದು ಆರೋಪಿಗೆ ಪೊಲೀಸ್ ಅರೆಸ್ಟ್ ಮಾಡಿದ್ರೆ ಅವ್ರ ಕನ್ಸರ್ನ್ ಅಡ್ವೊಕೇಟ್ಗೆ ಅವ್ರಿಗೆ ಇನ್ಫಾರ್ಮ್ ಮಾಡಲಿಕ್ಕೆ ಒಂದು ಅವಕಾಶ ಕೊಡಬೇಕು. ಅದೇ ರೀತಿ ಅಡ್ವೊಕೇಟ್ಗೆ ಒಂದು ಸಲ ಇನ್ಫಾರ್ಮ್ ಮಾಡಿದ ನಂತರ ಅವ್ರಿಗೆ ಭೇಟಾಗಲಿಕ್ಕೆ ಅವಕಾಶ ಕೊಡಬೇಕು ಅಂತ. ಅದು ಸಾಮಾನ್ಯ ಇದರಲ್ಲಿ ಕಾಮನ್ ಸಿಚುವೇಶನ್ ಇರಲಿ, ಯಾವುದೇ ಒಂದು ಗ್ರೇವ್ ಸಿಚುವೇಶನ್ ಇರಲಿ, ಅಡ್ವೊಕೇಟ್ಗೆ ಭೇಟಾಗಲಿಕ್ಕೆ ಅವ್ರಿಗೆ ಅವಕಾಶ ಇದೆ.
ಅದನ್ನು ಇಲ್ಲೇ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಡ್ತಾ ಇಲ್ಲ. ನಾವು ಪೊಲೀಸರಿಗೆ ಹೇಳಿದ್ದೇವೆ, ನೀವು ಯಾವ ಸರ್ಕಾರ ಪರವಾಗಿ ಕೆಲಸ ಮಾಡೋಕೆ ಇಲ್ಲೇ ಇಲ್ಲ, ನೀವು ಇಂಪಾರ್ಷಲಿ ಇಲ್ಲೇ ಕೆಲಸ ಮಾಡಬೇಕು, ಆಮೇಲೆ ನೀವು ನಮಗೆ ಒಳಗೆ ಬಿಡಬೇಕು ಅಂತ ಹೇಳಿದ್ರೂ ಕೂಡ ಈಗ ಅರ್ಧ ತಾಸಾಗಿದೆ ನಮಗೆ ಅವರು ಒಳಗೆ ಇಲ್ಲೇ ಬಿಡ್ತಾ ಇಲ್ಲ. ದಿಸ್ ಈಸ್ ನಥಿಂಗ್ ಬಟ್ ವಯಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಆಫ್ ಅಕ್ಯೂಸ್ಡ್. ಇದು ಒಂದು ಮೂಲಭೂತ ಸ್ವಾತಂತ್ರ್ಯದ ಒಂದು ಇದೆ. ಆಮೇಲೆ ಅದು ಒಂದು ಕರ್ಟೇಲ್ ಮಾಡ್ತಾ ಇದ್ದಾರೆ ಪೊಲೀಸ್. ನಾನು ಕರ್ನಾಟಕ ರಾಜ್ಯದ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಇರಲಿ, ಆಮೇಲೆ ಹೈಯರ್ ಆಫೀಸರ್ಗೆ ಈ ನಿಮ್ಮ ಪ್ರೆಸ್ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ, ನೀವು ಇದು ಎಲ್ಲ ಎಮರ್ಜೆನ್ಸಿ ಟೈಪ್ ಸಿಚುವೇಶನ್ ಇಲ್ಲಿ ಕ್ರಿಯೇಟ್ ಮಾಡೋಕ್ಕೆ ಹೋಗಬೇಡ್ರಿ. ಲಾ ಶುಡ್ ಪ್ರಿವೇಲ್. Every person has got a right to meet his when police arrest him or police take him to the police station, he has got a right to consult his advocate. ಇದು ಒಂದು IGP ಅವರು ಇದು ಒಂದು ಕ್ರಮ ತಗೋಬೇಕು ಅಂತ ಖಾನಾಪುರ ಪೊಲೀಸ್ ಅಥವಾ ಕನ್ಸರ್ನ್ ಪೊಲೀಸ್ ಮೇಲೆ ಅಂತ ನಾನು ಈಗ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈಗ ಪೊಲೀಸರು ನಮಗೆ ಒಳಗೆ ಬಿಡಲಿಲ್ಲ ಅಂದ್ರೆ ಅವ್ರ ವಿರುದ್ಧ ನಾವು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅಥವಾ ಇದು ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ನಾವು ಅವ್ರ ಮೇಲೆ ಕ್ರಮ ತಗೋಬಹುದು. ಈ ಪ್ರಕಾರ ಪರಿಸ್ಥಿತಿ ಇಲ್ಲೇ ಅವರು ಮಾಡ್ಯಾರಂತ ಇಲ್ಲೇ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮುಂದಿನ ಒಂದು ಅದು ಭೇಟಿ ಕೊಡಾಕ ನಾನು ಇಲ್ಲ, ಅದ ಕೋರ್ಟ್ ಮಾಡಿದ್ರೂ ಭೇಟಿ ಕೊಡಾಕ ನೀವು ನಮಗೆ ಅವಕಾಶ ಕೊಡ್ರಿ ಅಂತ ಹೇಳಿದ್ರೆ ಅಲ್ಲೇ ಒಳಗೆ ಬಹಳಷ್ಟು ಮಂದಿ ಅದಾರ, ಆಮೇಲೆ ನೀವು ಅವರು ನೋಡ್ತಾರ ಅಂತ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲೇ ಆಫೀಸರ್ಸ್ ಹೇಳ್ತಾ ಇದ್ದಾರೆ. ಅದು ತಪ್ಪು. ಒಳಗೆ ಯಾವುದೇ ಅಡ್ವೊಕೇಟ್ ಇಲ್ಲ, ಅವ್ರ ಲೀಗಲ್ ನಾಲೆಜ್ ಇದೆ ಅಥವಾ ಇಲ್ಲ ಅದು ನಮಗೆ ಗೊತ್ತಿಲ್ಲ. ಆದರೆ ಅವರು ಸಿಟಿ ರವಿ ಪರವಾಗಿ ನಮಗೆ ಹೇಳಿದ ನಂತರ ನಾವು ಇಲ್ಲೇ ಬಂದಾಗ ಅವರು ಒಳಗೆ ಬಿಡ್ತಾ ಇಲ್ಲ. ಇಟ್ ಈಸ್ ಅ ಗ್ರೇವೆಸ್ಟ್ ವಯಲೇಷನ್ ಆಫ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್. ಆಮೇಲೆ ಹೈಯರ್ ಆಫೀಸರ್ ಶುಡ್ ಇನಿಷಿಯೇಟ್ ನೆಸೆಸರಿ ಇನ್ಕ್ವೈರಿ ಇನ್ ದಿಸ್ ಮ್ಯಾಟರ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಚೇತನ್ ಬಣೇರಿಕರ್, ಆಮೇಲೆ ನಮ್ಮ ಇಲ್ಲೇ ಹಿರಿಯ ವಕೀಲರಾದಾರ ಶ್ರೀ GM ದೇಸಾಯಿ ಎರಡೂ ಕೂಡ ಇಲ್ಲೇ ಬಂದಾಗ ಖಾನಾಪುರ ಪೊಲೀಸ್ ಅಥವಾ ಅವರ ಮೇಲೆ ಯಾವ ಪ್ರೆಷರ್ ಇದೆ ಗೊತ್ತಿಲ್ಲ, ಒಂದು ಆರೋಪಿಗೆ ಭೇಟಾಗಲಿಕ್ಕೆ ಸುಪ್ರೀಂ ಕೋರ್ಟ್ ಸಾಕಷ್ಟು ಕೇಸಸ್ದಾಗ ರೂಲಿಂಗ್ ಕೊಟ್ಟಾರ. ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಈ ಕೇಸ್ ಇರಲಿ ಅಥವಾ ಜೋಗಿಂದರ್ ಸಿಂಗ್ ಕೇಸ್ ಇರಲಿ, ಯಾವುದೇ ಒಂದು ಆರೋಪಿ ಇದ್ರೆ ಅವ್ರಿಗೆ ಕಾನೂನು ಸಹಾಯತ ಸಿಗಬೇಕು. ಅದು ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ದಾಗ ಇದು ನಮ್ಮ ಘಟನೆ ಒಳಗೆ ಬರೆದಿದ್ದು ಒಂದು ಇದೈತಿ. ಅದು ಫ್ರೀ ಅಂದ್ರೆ ಅವ್ರಿಗೆ ಕನ್ಸಲ್ಟ್ ಮಾಡುವ ಅಧಿಕಾರ ಇದೆ ಒಂದು ಆರೋಪಿಗೆ. ಆ ಅಧಿಕಾರನೂ ಇಲ್ಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಭೇಟಾಗಲಿಕ್ಕೆ ನಮಗೆ ಕೊಡ್ತಾ ಇಲ್ಲ. ಇದು ಗ್ರೇವೆಸ್ಟ್ ವಯಲೇಷನ್ ಆಫ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಗಿವನ್ ಇನ್ ನಂಬರ್ ಆಫ್ ಕೇಸಸ್. ಅದೇ ರೀತಿ ನಮ್ಮ ಕರ್ನಾಟಕ ಹೈಕೋರ್ಟ್ನು ಸಾಕಷ್ಟು ಕೇಸಸ್ದಾಗ ಆಲ್ರೆಡಿ ಎಲ್ಲ ಗೈಡ್ಲೈನ್ಸ್ ಕೊಟ್ಟಾರ. ಒಂದು ಆರೋಪಿಗೆ ಪೊಲೀಸ್ ಅರೆಸ್ಟ್ ಮಾಡಿದ್ರೆ ಅವ್ರ ಕನ್ಸರ್ನ್ಡ್ ಅಡ್ವೊಕೇಟ್ಗೆ ಅವ್ರಿಗೆ ಇನ್ಫಾರ್ಮ್ ಮಾಡಲಿಕ್ಕೆ ಒಂದು ಅವಕಾಶ ಕೊಡಬೇಕು. ಅದೇ ರೀತಿ ಅಡ್ವೊಕೇಟ್ಗೆ ಒಂದು ಸಲ ಇನ್ಫಾರ್ಮ್ ಮಾಡಿದ ನಂತರ ಅವ್ರಿಗೆ ಭೇಟಾಗಲಿಕ್ಕೆ ಅವಕಾಶ ಕೊಡಬೇಕು ಅಂತ. ಅದು ಸಾಮಾನ್ಯ ಇದರಲ್ಲಿ ಕಾಮನ್ ಸಿಚುವೇಶನ್ ಇರಲಿ, ಯಾವುದೇ ಒಂದು ಗ್ರೇವ್ ಸಿಚುವೇಶನ್ ಇರಲಿ, ಅಡ್ವೊಕೇಟ್ಗೆ ಭೇಟಾಗಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ಅದನ್ನು ಇಲ್ಲೇ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಡ್ತಾ ಇಲ್ಲ. ನಾವು ಪೊಲೀಸರಿಗೆ ಹೇಳಿದ್ದೇವೆ, ನೀವು ಯಾವ ಸರ್ಕಾರ ಪರವಾಗಿ ಕೆಲಸ ಮಾಡೋಕೆ ಇಲ್ಲೇ ಇಲ್ಲ, ನೀವು ಇಂಪಾರ್ಷಲಿ ಇಲ್ಲೇ ಕೆಲಸ ಮಾಡಬೇಕು, ಆಮೇಲೆ ನೀವು ನಮಗೆ ಒಳಗೆ ಬಿಡಬೇಕು ಅಂತ ಹೇಳಿದ್ರೂ ಕೂಡ ಈಗ ಅರ್ಧ ತಾಸಾಗಿದೆ ನಮಗೆ ಅವರು ಒಳಗೆ ಇಲ್ಲೇ ಬಿಡ್ತಾ ಇಲ್ಲ. ದಿಸ್ ಈಸ್ ನಥಿಂಗ್ ಬಟ್ ವಯಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಆಫ್ ಅಕ್ಯೂಸ್ಡ್. ಇದು ಒಂದು ಮೂಲಭೂತ ಸ್ವಾತಂತ್ರ್ಯದ ಒಂದು ಇದೆ. ಆಮೇಲೆ ಅದು ಒಂದು ಕರ್ಟೇಲ್ ಮಾಡ್ತಾ ಇದ್ದಾರೆ ಪೊಲೀಸ್. ನಾನು ಕರ್ನಾಟಕ ರಾಜ್ಯದ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಇರಲಿ, ಆಮೇಲೆ ಹೈಯರ್ ಆಫೀಸರ್ಗೆ ಈ ನಿಮ್ಮ ಪ್ರೆಸ್ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ, ನೀವು ಇದು ಎಲ್ಲ ಎಮರ್ಜೆನ್ಸಿ ಟೈಪ್ ಸಿಚುವೇಶನ್ ಇಲ್ಲಿ ಕ್ರಿಯೇಟ್ ಮಾಡೋಕ್ಕೆ ಹೋಗಬೇಡ್ರಿ. ಲಾ ಶುಡ್ ಪ್ರಿವೇಲ್. Every person has got a right to meet his when police arrest him or police take him to the police station, he has got a right to consult his advocate. ಇದು ಒಂದು IGP ಅವರು ಇದು ಒಂದು ಕ್ರಮ ತಗೋಬೇಕು ಅಂತ ಖಾನಾಪುರ ಪೊಲೀಸ್ ಅಥವಾ ಕನ್ಸರ್ನ್ ಪೊಲೀಸ್ ಮೇಲೆ ಅಂತ ನಾನು ಈಗ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈಗ ಪೊಲೀಸರು ನಮಗೆ ಒಳಗೆ ಬಿಡಲಿಲ್ಲ ಅಂದ್ರೆ ಅವ್ರ ವಿರುದ್ಧ ನಾವು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅಥವಾ ಇದು ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ನಾವು ಅವ್ರ ಮೇಲೆ ಕ್ರಮ ತಗೋಬಹುದು. ಈ ಪ್ರಕಾರ ಪರಿಸ್ಥಿತಿ ಇಲ್ಲೇ
ಅವರು ಮಾಡ್ಯಾರಂತ ಇಲ್ಲೇ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮುಂದಿನ ಒಂದು ಅದು ಭೇಟಿ ಕೊಡಾಕ ನಾನು ಇಲ್ಲ ಅದ ಕೋರ್ಟ್ ಮಾಡಿದ್ರನು ಭೇಟಿ ಕೊಡಾಕ ನೀವು ನಮಗೆ ಅವಕಾಶ ಕೊಡ್ರಿ ಅಂತ ಹೇಳಿದ್ರ ಅಲ್ಲೇ ಒಳಗೆ ಬಹಳಷ್ಟು ಮಂದಿ ಅದಾರ. ಆಮೇಲೆ ನೀವು ಅವರು ನೋಡ್ತಾರ ಅಂತ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲೇ ಆಫೀಸರ್ಸ್ ಹೇಳ್ತಾ ಇದ್ದಾರೆ. ಅದು ತಪ್ಪು. ಒಳಗೆ ಯಾವುದೇ ಅಡ್ವೊಕೇಟ್ ಇಲ್ಲ. ಅವ್ರ ಲೀಗಲ್ ನಾಲೆಜ್ ಇದೆ ಅಥವಾ ಇಲ್ಲ ನಮಗೆ ಗೊತ್ತಿಲ್ಲ. ಆದರೆ ಅವರು ಸಿ ಟಿ ರವಿ ಪರವಾಗಿ ನಮಗೆ ಹೇಳಿದ ನಂತರ ನಾವು ಇಲ್ಲೇ ಬಂದಾಗ ಅವರು ಒಳಗೆ ಬಿಡ್ತಾ ಇಲ್ಲ. ಇಟ್ ಈಸ್ ಅ ಗ್ರೇವೆಸ್ಟ್ ವಯಲೇಷನ್ ಆಫ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್. ಆಮೇಲೆ ಹೈಯರ್ ಆಫೀಸರ್ ಶುಡ್ ಇನಿಷಿಯೇಟ್ ನೆಸೆಸರಿ ಇನ್ಕ್ವೈರಿ ಇನ್ ದಿಸ್ ಮ್ಯಾಟರ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.